ಈ ಜಗತ್ತಿನಲ್ಲಿ 200ಕ್ಕಿಂತಲೂ ಹೆಚ್ಚು ದೇಶಗಳಿವೆ. ಈ 200 ದೇಶಗಳಲ್ಲಿ ಭಾರತ ದೇಶ ಚಂದ, ಭಾರತದ ಸಂಸ್ಕೃತಿ ಚಂದ, ಭಾರತದ ವಿಚಾರ ಚಂದ, ಆಚಾರ ಚಂದ. ಈ ಭಾರತ ದೇಶದೊಳಗಡೆ 30ಕ್ಕಿಂತಲೂ ಹೆಚ್ಚು ರಾಜ್ಯಗಳಿವೆ. ಈ 30 ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ಚಂದ, ಕನ್ನಡ ಭಾಷೆ ಚಂದ, ಕನ್ನಡ ಜನ ಚಂದ. ಈ ಕರ್ನಾಟಕ ರಾಜ್ಯದೊಳಗಡೆ ಉತ್ತರ ಕರ್ನಾಟಕ ಇನ್ನೂ ಚಂದ. ಉತ್ತರ ಕರ್ನಾಟಕದ ಶರಣರ ನಡೆ ಚಂದ, ಶರಣರ ನುಡಿ ಚಂದ, ಶರಣರ ವಚನಗಳು ಇನ್ನೂ ಚಂದ. ಈ ಉತ್ತರ ಕರ್ನಾಟಕ ಅತ್ಯಂತ ಪುಣ್ಯಭೂಮಿ, ಅತ್ಯಂತ ಪವಿತ್ರವಾದ ಭೂಮಿ. ಈ ಉತ್ತರ ಕರ್ನಾಟಕ ಅನೇಕ ಮಹಾನ್ ಶರಣರಿಗೆ ಜನ್ಮವನ್ನು ಕೊಟ್ಟಿದೆ. ಹುಬ್ಬಳ್ಳಿಯ ಸಿದ್ಧಾರೂಢರು, ಗುರುನಾಥರೂಢರು, ಸಂತ ಶಿಶುನಾಳ ಶರೀಫರು, ಗೋವಿಂದ ಭಟ್ಟರು, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಹೀಗೆ ಅನೇಕ ಮಹಾನ್ ಶರಣರಿಗೆ ಈ ಉತ್ತರ ಕರ್ನಾಟಕ ಜನ್ಮವನ್ನು ಕೊಟ್ಟಿದೆ. ಇಂಥ ಮಣ್ಣಲ್ಲಿ ಹುಟ್ಟಿದಂಥ ನಾವೇ ಧನ್ಯವಂತರು, ನಾವೇ ಪುಣ್ಯವಂತರು. ಈ ಉತ್ತರ ಕರ್ನಾಟಕದ ಅನೇಕ ಮಹಾನ್ ಶರಣರಲ್ಲಿ ಅತ್ಯಂತ ಅಗ್ರಗಣ್ಯ ಮತ್ತು ಅತ್ಯಂತ ವಿಶೇಷ ಎನಿಸುವಂಥ ಶರಣರಂತಂದರೆ ಅದು ಬಸವಣ್ಣನವರು. ಬಸವಣ್ಣನವರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ನಮ್ಮ ನಿಮ್ಮಂತೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಜನಿಸ್ತಾರೆ. ಅವರ ಆಚಾರಗಳ ಮೂಲಕ, ಅವರ ವಿಚಾರಗಳ ಮೂಲಕ, ಅವರ ಜೀವನದ ಮೂಲಕ, ಅವರ ವಚನಗಳ ಮೂಲಕ ಜನರ ಪಾಲಿಗೆ ನಿಜವಾದ ದೇವರಾಗ್ತಾರೆ. ಮನುಷ್ಯತ್ವದಿಂದ ದೈವತ್ವದೆಡೆಗೆ ನಾವು ಯಾವ ರೀತಿ ಸಾಗ್ಬೋದು ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಟ್ಟಂಥ ಮಹಾನ್ ಚೇತನ ಅಂತಂದರೆ ಅದು ಬಸವಣ್ಣ. ವಿಶ್ವಗುರು ಆಗ್ತಾರೆ, ವಿಶ್ವಜ್ಯೋತಿ ಆಗ್ತಾರೆ, ಜನರ ಪಾಲಿಗೆ ನಿಜವಾದ ದೇವರಾಗ್ತಾರೆ. ಸ್ನೇಹಿತರೆ, ಬಸವಣ್ಣವರು ಅಂದ ತಕ್ಷಣವೇ ನಮ್ಮ ಕಣ್ಣೆದುರುಗಡೆ ಬರುವಂಥದ್ದು, ನಮಗೆ ನೆನಪಾಗುವಂಥದ್ದು ಬಸವಣ್ಣನವರ ವಚನಗಳು. ಬಸವಣ್ಣನವರ ವಚನಗಳು ಎಷ್ಟು ಸರಳವಾಗಿರ್ತಾವಂತಂದರೆ ಅಷ್ಟೇ ಅರ್ಥಗರ್ಭಿತವಾಗಿರ್ತವೆ. ಬಸವಣ್ಣನವರು ವಚನಗಳ ಮೂಲಕನೇ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಿದ್ರು. ನಾವು ದೇವರನ್ನು ಒಲಿಸ್ಕೊಳ್ಳೋದಕ್ಕೆ ಅನೇಕ ಪೂಜೆಗಳನ್ನು ಮಾಡ್ತೀವಿ, ಆಚಾರ ವಿಚಾರಗಳನ್ನು ಮಾಡ್ತೀವಿ, ಉಪವಾಸ ಮಾಡ್ತೀವಿ. ಆದರೆ ಬಸವಣ್ಣನವ್ರು ಏನು ಹೇಳ್ತಾರಂತಂದರೆ, ನೀವು ದೇವರನ್ನು ಒಲಿಸ್ಕೋಬೇಕು ಅಂತಂದರೆ ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ. ನಾವು ದೇವ್ರನ್ನ ಒಲಿಸ್ಕೊಳ್ಳೋದಕ್ಕೋಸ್ಕರ ಪೂಜೆ ಪುನಸ್ಕಾರ, ಉಪವಾಸ, ವ್ರತ ಎಲ್ಲ ಮಾಡ್ತೀವಿ. ಆದರೆ ಇದು ಯಾವುದರಿಂದ ದೇವರು ನಿಮ್ಗೆ ಒಲಿಯೋದಿಲ್ಲ. ನಿಮ್ಮ ತನು ಶುದ್ಧಿಯಾಗಿದ್ದರೆ, ನಿಮ್ಮ ಮನು ಶುದ್ಧಿಯಾಗಿದ್ದರೆ, ನೀವು ಕಳ್ತನ ಮಾಡಬೇಡಿ, ಕೊಲೆ ಮಾಡಬೇಡಿ, ಇನ್ನೊಬ್ಬರನ್ನ ನೋಡಿ ಹಂಗಿಸ್ಬೇಡಿ, ನಿಮ್ಮನ್ನು ನೀವೇ ದೊಡ್ಡದಂತ ಬಿಂಬಿಸ್ಬೇಡಿ. ಈ ರೀತಿಯಾಗಿ ಇದ್ದಿದ್ದೇ ಆದರೆ ದೇವರು ನಿಮ್ಗೆ ಆಟೋಮೆಟಿಕ್ಕಾಗಿ ಒಲಿತಾನಂಥೇಳಿ ಬಸವಣ್ಣವ್ರು ಹೇಳ್ತಾರೆ. ಇನ್ನು ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಮುಂದೆ ಹೋಗಬೇಕು, ಬೆಳಿಬೇಕು ಅಂತಂದರೆ ಅದು ಕೇವಲ ಕೆಲಸದಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದರೆ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ನಿನ್ನ ಕೆಲಸವನ್ನು ನೀನು ಹೆಚ್ಚು ಪ್ರೀತಿಸಿದ್ದೇ ಆದರೆ, ಆ ಕೆಲಸವನ್ನು ಹೆಚ್ಚು ಅಚ್ಚುಕಟ್ಟಾಗಿ ಮಾಡಿದ್ದೇ ಆದರೆ ಆ ಕೆಲಸದಿಂದನೇ ನಿನಗೆ ಕೈಲಾಸ ದೊರೆಯುತ್ತೆ, ಆ ಕೆಲಸದಿಂದ ನಿನಗೆ ಎಲ್ಲವೂ ದೊರೆಯುತ್ತೆ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ. ಅದು 100% ನಿಜನೂ ಕೂಡ. ಸ್ವತಃ ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಲೆಕ್ಕಿಗನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿರ್ತಾರೆ. ಯಾವ ವ್ಯಕ್ತಿ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಮಾಡ್ತಾನೆ ಅವನು ಹೆಚ್ಚು ಬೆಳಿತಾನೆ, ಜೀವನದಲ್ಲಿ ಮುಂದೆ ಹೋಗ್ತಾನೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಉದಾಹರಣೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಒಬ್ಬ ಚಾ ಮಾರ್ತಿದ್ದಂಥ ವ್ಯಕ್ತಿ. ಭಾರತದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತೀಯತೆ ಅನ್ನೋದು ಇಷ್ಟು ಬಲವಾಗಿದೆ, ಧರ್ಮಾಧಾರಿತ ರಾಜಕಾರಣ ಹೆಚ್ಚು ನಡೆಯುತ್ತೆ. ಇವೆಲ್ಲವನ್ನ ಮೀರಿ ಒಬ್ಬ ಚಾ ಮಾರ್ತಿದ್ದಂಥ ವ್ಯಕ್ತಿ ಇವತ್ತು ದೇಶದ ಪ್ರಧಾನಮಂತ್ರಿಯಾಗಿ ಬದಲಾಗಿದ್ದಾರೆ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಆ ವ್ಯಕ್ತಿ ತನ್ನ ಕೆಲಸವನ್ನು ಹೆಚ್ಚು ಪ್ರೀತಿಸ್ತಾನೆ, ಆ ಕೆಲಸವನ್ನು ಹೆಚ್ಚು ಅಚ್ಚುಕಟ್ಟಾಗಿ ಮಾಡೋದರ ಪರಿಣಾಮವಾಗಿ ಆ ವ್ಯಕ್ತಿ ಇಷ್ಟು ಹೆಚ್ಚು ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಇನ್ನೊಂದಿಷ್ಟು ಉದಾಹರಣೆಗಳನ್ನು ಕೊಡ್ತೀನಿ. ಸತ್ಯ ನಡಾಲ್ ಮತ್ತು ಸುಂದರ್ ಪಿಚೆ ಇವರಿಬ್ಬರು ಕೂಡ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ಕಂಪ್ನಿಗಳ CEO. ಇವರಿಬ್ಬರು ತಮ್ಮ ಕೆಲಸವನ್ನು ಆರಂಭ ಮಾಡಿದ್ದು ಒಬ್ಬ ಎಕ್ಸಿಕ್ಯೂಟಿವ್ ಆಗಿಯೇ ಇಬ್ಬರು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದು. ಆದರೆ ಇವತ್ತು ಅಂಥ ದೈತ್ಯವಾದ ಕಂಪ್ನಿಗಳಲ್ಲಿ ಇವರು CEO ಆಗಿ ಬದಲಾಗಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಅವರು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ, ಅದನ್ನು ಪ್ರೀತಿಸ್ತಾರೆ, ಅದರಲ್ಲೇ ಬದುಕ್ತಾರೆ. ಅದಕ್ಕೋಸ್ಕರ ಈ ವ್ಯಕ್ತಿಗಳು ಇಷ್ಟು ಮುಂದೆ ಹೋಗೋದಕ್ಕೆ, ಇಷ್ಟು ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಸ್ನೇಹಿತರೆ, ನೀವು ಕೂಡ ನಿಮ್ಮ ಕೆಲಸವನ್ನು ಹೆಚ್ಚು ಪ್ರೀತಿಸಿದ್ದೇ ಆದರೆ, ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೇ ಆದರೆ ನೀವು ಕೂಡ ಹೆಚ್ಚು ಮುಂದೆ ಹೋಗ್ತೀರಾ, ಬೆಳಿತೀರಾ. ಅದಕ್ಕೋಸ್ಕರನೇ ಬಸವಣ್ಣವ್ರು ಹೇಳಿದ್ದು ಕಾಯಕವೇ ಕೈಲಾಸ ಅಂಥೇಳಿ. ಇನ್ನು ನಾವು ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂತಂದರೆ ನಾವು ಆಡುವಂಥ ಒಂದೊಂದು ಮಾತುಗೂ ಕೂಡ ಭಾರಿ ಪ್ರಾಮುಖ್ಯತೆ ಇರುತ್ತೆ. ಅದಕ್ಕೋಸ್ಕರ ಬಸವಣ್ಣವರು ಮಾತಿನ ಬಗ್ಗೆ ಏನು ಹೇಳ್ತಾರಂತಂದರೆ,
ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಅಂತಂದರೆ ನಾವು ಆಡುವಂಥ ಮಾತು ಶುದ್ಧವಾಗಿರಬೇಕು, ಸ್ಪಷ್ಟವಾಗಿರಬೇಕು, ಇನ್ನೊಬ್ಬರಿಗೆ ಅದು ಪ್ರೀತಿ ಬರೋ ರೀತಿ ಇರಬೇಕು, ಯಾವುದೇ ಕಾರಣಕ್ಕೂ ಅದು ಇನ್ನೊಬ್ಬರಿಗೆ ನೋವನ್ನು ತರಿಸಬಾರ್ದು ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ. ಇನ್ನು ನಾವು ಪೂಜೆಯನ್ನು ಮಾಡುವಾಗ ಹೆಚ್ಚು ಆಡಂಬರದ ಮೇಲೆ ಹೆಚ್ಚು ಗಮನ ಕೊಡ್ತೀವಿ. ಆದರೆ ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದರೆ, ನಾವು ಮಾಡುವಂಥ ಪೂಜೆಯಲ್ಲಿ ಆಡಂಬರಕ್ಕಿಂತ ಹೆಚ್ಚಾಗಿ ಪ್ರೀತಿ ಮುಖ್ಯ, ಭಕ್ತಿ ಮುಖ್ಯ, ಶ್ರದ್ಧೆ ಮುಖ್ಯ ಅನ್ನೋದನ್ನು ಒಂದು ವಚನದ ಮೂಲಕ ತುಂಬ ಅದ್ಭುತವಾಗಿ ಹೇಳ್ತಾರೆ. ಸೊ ಉಳ್ಳವರು ಕಟ್ಟುವರು ಶಿವಾಲಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ನಾವು ಮಾಡುವಂಥ ಪೂಜೆಯಲ್ಲಿ ಅಲ್ಲಿ ಭಕ್ತಿ ಶ್ರದ್ಧೆ ಇದ್ದಿದ್ದೇ ಆದರೆ, ನಮ್ಮ ತನುಮನ ಶುದ್ಧಿ ಇದ್ದಿದ್ದೇ ಆದರೆ ನಮ್ಮ ದೇಹವೇ ದೇಗುಲ ಆಗುತ್ತೆ. ಈ ದೇಗುಲದೊಳಗಡೆ ದೇವರು ಬಂದು ನೆಲೆಸ್ತಾನೆ ಅಂತೇಳಿ ಬಸವಣ್ಣವರು ತುಂಬ ಅದ್ಭುತವಾಗಿ ಹೇಳ್ತಾರೆ. ಈ ರೀತಿಯಾಗಿ ಬಸವಣ್ಣವರು ವಚನಗಳ ಮೂಲಕ ಸಮಾಜವನ್ನು ತಿದ್ದುವಂಥ, ಸಮಾಜವನ್ನು ಸರಿಪಡಿಸುವಂಥ ಕೆಲಸಗಳನ್ನು ಮಾಡಿ ವಿಶ್ವಗುರು ಆದರು, ವಿಶ್ವಜ್ಯೋತಿ ಆದರು. ಈ ಬಸವಣ್ಣನವರ ವಚನಗಳಲ್ಲಿರುವಂಥ ಅರ್ಥವನ್ನು, ಸಾರವನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆದರೆ ನಮ್ಮ ಜೀವನವು ಬದಲಾಗುತ್ತೆ, ನಮ್ಮ ಜೀವನವು ಬಂಗಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಟಾಪಿಕ್ನೊಂದಿಗೆ, ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಸಿ ಯು ಆಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.